ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಕೂಡ ಮತಬೇಟೆ ಮುಂದುವರಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಭೇಟಿ ಕೊಟ್ಟ ಕಡೆಯಲ್ಲೆಲ್ಲ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನರ ಮಧ್ಯೆ ಇದ್ದವನು ನಾನು, ನನ್ನ ಬಗ್ಗೆ ಪುಸ್ತಕ ಸಹ ಬರೆದಿದ್ದಾರೆ. ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ, ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ ಅಂತ ನ್ಯೂಸ್ ಫಸ್ಟ್ಗೆ ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಬಂದಿದ್ದಾರೆ ಹಾಗೆ ಇಲ್ಲಿ ನಾವು ಇಗ್ಲೂರು ಪಂಚಾಯತಿ ಕ್ಷೇತ್ರದಲ್ಲಿದ್ದೇವೆ. ನೋಡಬಹುದು ನೀವು, ಜನ ಒಂದು ಉತ್ಸಾಹದಿಂದ, ಒಂದು ಹಬ್ಬದ ವಾತಾವರಣ ಇದೆ. ಜನ ಬಹಳ ಜೋಶಿಂದ ಇದ್ದಾರೆ. ಸೊ ಇದರಿಂದ ಇವತ್ತು ನಾನು, ಯೋಗೇಶ್ವರು, ಜಯಮುತ್ತು ಅವರು ಮತ್ತು ಇದರ ಮುಖಂಡರುಗಳ ಜೊತೆ ನಾವು ಸುಮಾರು 30 ಕಡೆ ಇವತ್ತು ಪ್ರಚಾರ ಮಾಡ್ತಾ ಇದೀವಿ. ಚನ್ನಪಟ್ಟಣದಲ್ಲಿ ಅಭೂತಪೂರ್ವವಾದಂತ ಪ್ರತಿಕ್ರಿಯೆ ಇದೆ. ನಮ್ಮ ಗುರಿಯನ್ನ ತಲುಪುವಂತ ವಿಶ್ವಾಸ ಇದೆ. ಸುರೇಶ್ ಅವರು 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಮತವನ್ನ ಕೇಳ್ತಾ ಇದ್ದಾರೆ. ಈ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅಂತ ಹೇಳಿ? ಅದೆಲ್ಲ ಗ್ಯಾರಂಟಿ ಅಸೆಂಬ್ಲಿ ಎಲೆಕ್ಷನ್ ಆಗೋಯ್ತು. ಈಗ ಅದಕ್ಕಿಂತ ಹೆಚ್ಚಾಗಿ ಶಾಶ್ವತ ಪರಿಹಾರಗಳು ತುಂಬಾ ಇದೆ. ಕೇಂದ್ರ ಸರ್ಕಾರ ಮತ್ತು ಹಿಂದೆ ದೇವೇಗೌಡರ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಮತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಶಾಶ್ವತವಾದಂತ ಯೋಜನೆಗಳಿದೆ. ಇಗ್ಲೂರು ನೋಡಿ, ಇಗ್ಲೂರಲ್ಲಿ ಇದೀವಿ. ಈ ಇಗ್ಲೂರು ಜಲಾಶಯ ಕಟ್ಟಿದ್ದು ದೇವೇಗೌಡರು. ಮತ್ತು ಈಗ ಇಗ್ಲೂರಿಂದ ನೀರು ಎಲ್ಲ ಇವತ್ತು ಚನ್ನಪಟ್ಟಣದಲ್ಲಿ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೆರೆಗಳು ಖಾಲಿಯಾಗಿದ್ದಾವೆ. ಆದರೆ ಇಲ್ಲಿ ಚನ್ನಪಟ್ಟಣದ ಕೆರೆಗಳು ನೀರಿದೆ. ಸೊ ನೀರು ಜೀವನಾಡಿ. ಸೊ ಇದು ಶಾಶ್ವತದ್ದು. ಇಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಯೋಗೇಶ್ವರ್ ಅವರು ಮತ್ತು ಜಯಮುತ್ತು ಅವರು ಎಲ್ಲ ಕೆರೆಗಳನ್ನ ತುಂಬಿಸಿದ್ದಾರೆ. ಬಟ್ ಈ ಜಲಾಶಯ ಕಟ್ಟಿಸಿದ್ದು ಸನ್ಮಾನ್ಯ ದೇವೇಗೌಡರು. ಸೊ ಇದು ಬೇಕಾಗಿರೋದು ಜನರಿಗೆ, ಇದು ಶಾಶ್ವತ ಪರಿಹಾರ. ಇದು ಈಗ ಕ್ಷೇತ್ರಕ್ಕೆ ಬರುವ ಅನುದಾನದಲ್ಲಿ ಹೆಚ್ಚಿನ ಆದ್ಯತೆ ಯಾವುದಕ್ಕೆ ಕೊಡ್ತೀರಾ ಅಂತ ಹೇಳಿ? ಹೆಚ್ಚಿನ ಆದ್ಯತೆ ಮೂಲಭೂತ ಸೌಕರ್ಯ, ಆರೋಗ್ಯ, ಶಿಕ್ಷಣ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕೂಡ ಈ ರೀತಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಹೋದಲ್ಲೆಲ್ಲ ಜನ ಬಹಳ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತ ಕೂಡ ಬಹಳ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದ್ರೆ ಶಾಶ್ವತವಾದಂಥ ಯೋಜನೆಗಳು, ಪರಿಹಾರಗಳು ಈ ಭಾಗದಲ್ಲಿ ಕೇಂದ್ರ ಸರ್ಕಾರದಿಂದ ಇರಬಹುದು, ದೇವೇಗೌಡರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಜನರಿಗೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದೆ. ಆ ಶಾಶ್ವತ ಯೋಜನೆಗಳನ್ನು ನೋಡಿ ಜನ ಗ್ಯಾರಂಟಿಗಳನ್ನು ಈ ಬಾರಿ ತಿರಸ್ಕರಿಸಿ ನನಗೆ ಮತ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ನನಗೆ. ಗ್ರಾಮದ ಜನರು ಕೂಡ ಅದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ಡಾಕ್ಟರ್ ಮಂಜುನಾಥ್ ವ್ಯಕ್ತಪಡಿಸ್ತಾ ಇದ್ರು. ಅವ್ರ ಜೊತೆಗೆ CP ಯೋಗೇಶ್ವರ್ ಕೂಡ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಸತತವಾಗಿ ನಿರಂತರವಾಗಿ ಮತಬೇಟೆಯಲ್ಲಿ ಡಾಕ್ಟರ್ ಮಂಜುನಾಥ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹಲವು ಕಡೆಗಳಲ್ಲಿ ವಿದ್ಯಾರ್ಥಿನಿಯರು, ಮಹಿಳೆಯರು, ಪುರುಷರು, ಹಿರಿಯ ನಾಗರಿಕರು ಹೀಗೆ ಎಲ್ಲ ರೀತಿಯ ಮತದಾರರನ್ನು ಭೇಟಿ ಮಾಡಿ ಮತಬೇಟೆಗೆ ಮುಂದಾಗಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಮತ್ತು ಯಾವ ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ಈ ಹಿಂದಿನ ಅವರ ಸರ್ಕಾರಗಳ ಕೊಡುಗೆ ಏನಿತ್ತು, ಅಂದರೆ ಈಗ ಮೈತ್ರಿ ಅಭ್ಯರ್ಥಿ ಆಗಿದ್ದಾರಲ್ಲ ಆ ಸರ್ಕಾರಗಳಿಂದ ಕೊಡುಗೆ ಏನಿತ್ತು ಅನ್ನೋದನ್ನು ಜನರಿಗೆ ತಲುಪಿಸುವಂಥ ಕಾರ್ಯ ಕೂಡ ಮಾಡ್ತಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಜನರ ಮಧ್ಯೆ ಇದ್ದು ಜನರನ್ನು ಮಾತಾಡಿಸಿ ಮತಬೇಟೆ ಆಡ್ತಿದ್ದೀನಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.